ಅಧಿಪತ್ರ ಸಿನಿಮಾ ಉತ್ತಮವಾಗಿ ಮೂಡಿ ಬರಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನು ವಹಿಸಿದ್ದೀರಿ. ಆ ಒಂದು ನಾನು ಟ್ರೇಲರ್ ನೋಡ್ತಾ ಇದ್ದೆ. ಆ ದಟ್ಟ ಅರಣ್ಯ ಕಾಡಿನಲ್ಲಿ ರಾತ್ರಿ ಸಮಯದಲ್ಲಿ ಶೂಟಿಂಗ್ ಮಾಡ್ತಕ್ಕಂಥ ಸಂದರ್ಭ. ಆ ಒಂದು ಹೇಗಿತ್ತು ಆ ಸಮಯದಲ್ಲಿ? ಅದೇ ಈ ಓವರ್ ಆಲ್ ಈ ಸಿನಿಮಾ ಶೂಟಿಂಗ್ ನಡೆದಿರೋದೇ ಒಂದ್ ಸ್ವಲ್ಪ ಇಂಟೀರಿಯರ್ ಪ್ಲೇಸಸ್ ಅಲ್ಲಿ. ಸೊ ಅಲ್ಲಿ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಎಲ್ಲಾ ಸಿನಿಮಾದವ್ರಿಗೂ ಒಂದು ಕಷ್ಟ ಅದೆಲ್ಲ ಇದ್ದೇ ಇರುತ್ತೆ, ಅದು ಬೇಸಿಕ್. ಬಟ್ ಓವರ್ ಆಲ್ ಸಿನಿಮಾ ಮುಗಿದ ಮೇಲೆ ನಮಗೆ ಸ್ವಲ್ಪ ದಿನ ಆದ್ಮೇಲೆ ನಾವು ನೆನೆಸ್ಕೊಂಡಾಗ ನಮ್ಗೆ ಅನ್ನಿಸ್ಬೇಕು, ನಾವು ಅದೆಲ್ಲ ಮಾಡಿದ್ವಿ, ಸ್ವಲ್ಪ ಏನೋ ಬೇರೆ ಬೇರೆ ರೀತಿಯ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ಅದು ಖಂಡಿತ ಈ ಸಿನಿಮಾದಲ್ಲಿ ಆಗಿದೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಬೇಕಾದ್ರೆ ಒಂದ್ 3-4 ದಿನ ಶೂಟ್ ಮಾಡಿದ್ವಿ. ಅದು ವೇಷ ಎಲ್ಲ ಹಾಕೊಂಡು, ಆಮೇಲೆ ಮಳೆ ಜೊತೆ ಶೂಟ್ ಇದ್ದಿದ್ದು, ಅಂದ್ರೆ ಆರ್ಟಿಫಿಷಿಯಲ್ ಮಳೆನೇ ಇದ್ದಿದ್ದು. ಅದ್ರ ಜೊತೆಗೆ ನೈಟ್ ಶೂಟು, ನಿದ್ದೆ ಬರ್ತಿತ್ತು ಕೆಲವೊಂದ್ಸಲ. ಆ ವೇಷ ಹಾಕಿನೇ ಸ್ವಲ್ಪ ಲೈಟ್ ಅಲ್ಲೆಲ್ಲ ಮಲಗ್ತಾ ಇದೀವಿ. ಸೊ ಫುಲ್ ಒದ್ದೆ ಆಗ್ತಾ ಇದ್ವಿ, ಫುಲ್ ಆ ಏರಿಯಾನೇ ಒದ್ದೆ ಆಗ್ತಾ ಇತ್ತು ಮಳೆಯಿಂದಾಗಿ. ಸೊ ಬಟ್ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ವ. ಆ ತರ ಎಕ್ಸ್ಪೀರಿಯನ್ಸಸ್ ಗಳಿದ್ದಾಗ ಮಾತ್ರ ಔಟ್ಪುಟ್ ಕೂಡ ಚೆನ್ನಾಗಿ ಬರುತ್ತೆ ಸಾಧ್ಯ. ಓಕೆ, ಈ ಒಂದು ಸಿನಿಮಾದಲ್ಲಿ ನೀವು ಹುಲಿಯ ಕಥೆಯನ್ನ ಕ್ಯೂರಿಯಾಸಿಟಿಯಾಗಿ ತೋರಿಸಿದ್ರ. ಈ ಕ್ಯೂರಿಯಾಸಿಟಿ ಜೊತೆಗೆ ನಿಮ್ಮ ಒಂದು ಸಿನಿಮಾ ಯಾವ ರೀತಿ ಗ್ರೋತ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಅದೇ ಹೊರಗಡೆ ಫ್ಯಾನ್ಸ್ಗೆ ಎಕ್ಸೈಟ್ಮೆಂಟ್ ಇದ್ದಾರೆ ತುಂಬಾ, ಯಾವ ರೀತಿ ಗ್ರೋತ್ ಆಗ್ಬೋದು ಕಳೆದ ಸಿನಿಮಾಗಳಿಗಿಂತ. ಆ ಹುಲಿ ಕಥೆ ಒಂದ್ ಕಡೆ ಆದ್ರೆ ರೂಪೇಶ್ ಶೆಟ್ಟಿ ಅವರನ್ನ ಇನ್ನೂ ಬೇರೆಷ್ಟು ಹೈ ಲೆವೆಲ್ ಅಲ್ಲಿ ನೋಡುವಂತಹ ನಿಮ್ಮ ಫ್ಯಾನ್ಸ್ಗೆ. ಅಲ್ಲ, ನಾನು ಹೇಳೋದು ಈ ಸಿನಿಮಾ ಇದೆ ಅಲ್ವಾ, ಇದು ನಿರೀಕ್ಷೆ ಜಾಸ್ತಿ, ಅಂದ್ರೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಬಂದ್ರೆ ಗೊತ್ತಿಲ್ಲ ಅವ್ರಿಗೆ ಹೆಂಗೆ ರೀಚ್ ಆಗುತ್ತೆ ಅಂತ. ಬಟ್ ಒಂದ್ ಒಳ್ಳೆ ಸಿನಿಮಾ ನೋಡ್ಬೇಕು, ಒಂದ್ ಒಳ್ಳೆ ಕಥೆ ನೋಡ್ಬೇಕು, ಒಂದ್ ಒಳ್ಳೆ ಕಾಂಟೆಂಟ್ ಇರುವಂತಹ ಸಿನಿಮಾ ನೋಡ್ಬೇಕು ಅಂತಂದ್ರೆ ಖಂಡಿತ ಅವ್ರಿಗೆ ಇಷ್ಟ ಆಗುತ್ತೆ. ಅಂಡ್ ನೀವು ಗ್ರೋತ್ ಬಗ್ಗೆ ಹೇಳೋದಾದ್ರೆ, ಬಹುಶಃ ಈ ಸಿನಿಮಾದಲ್ಲಿ ನನಗೆ ಏನ್ ಎಕ್ಸ್ಪೆಕ್ಟೇಷನ್ ಅಂತಂದ್ರೆ, ಒಬ್ಬ ಕಲಾವಿದನಾಗಿ ರೂಪೇಶ್ ಶೆಟ್ಟಿ ಚೆನ್ನಾಗಿ ಮಾಡಿದ್ದಾನೆ. ಬಿಕಾಸ್ ಇದೊಂದು ಸ್ಟಾರ್ಡಮ್ ತೋರಿಸುವಂತಹ ಸಿನಿಮಾ ಅಲ್ಲ, ಅಥವಾ ಒಂದು ಹೀರೋಯಿಸಮ್ ತೋರಿಸುವಂತಹ ಸಿನಿಮಾ ಅಲ್ಲ. ಇದು ನಾನು ಒಪ್ಕೊಂಡಿದ್ದೆ ಪ್ಯೂರ್ಲಿ ಕಥೆಗೋಸ್ಕರ. ಇದು ಕತೆ ಹೀರೋ ಇಲ್ಲಿ, ನಾನು ಆ ಕಥೆಯನ್ನ ಲೀಡ್ ಮಾಡ್ತಾ ಇದ್ದೀನಿ. ಹೌದು, ಈ ಸಿನಿಮಾ ನೋಡಿ ಓಕೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ, ಚೆನ್ನಾಗಿ ಆ ಪಾತ್ರವನ್ನ ಜೀವಿಸಿದಾನೆ ಅಂತ ನನಗೊಂದು ರಿವ್ಯೂ ಬಂದ್ರೆ, ಸೊ ಅದೇ ನನ್ನ ಗ್ರೋತ್ ಸಹಕಾರಿ ಆಗುವಂತ ಒಂದು ಪಾಯಿಂಟ್ ಅಂತ ತಗೋತೀನಿ ನಾನು. ವೀಕ್ಷಕರೇ, ಇದಾಗಿತ್ತು ರೂಪೇಶ್ ಶೆಟ್ಟಿ ಅವರ ಸಂದರ್ಶನ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.